ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕದ ವಿರುದ್ಧ ಮತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಹುನಗುಂದ ಮತಕ್ಷೇತ್ರದ ಬಿಜೆಪಿ ವತಿಯಿಂದ ಇಂದು ಇಲ್ಕಲ್ ನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರ ಗೃಹ ಕಚೇರಿಯಿಂದ ಬೈಕ್ ರ್ಯಾಲಿ ಮೂಲಕ ಕಂಠಿ ವೃತ್ತಕ್ಕೆ ಬಂದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಿಜೆಪಿ ಮುಖಂಡರಾದ ಮಲ್ಲಯ್ಯ ಮುಗ್ನೂರ್ಮಠ್, ಲಕ್ಷ್ಮಣ್ ಗುರಂ ಮಾತನಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಸ್ಥಳಕ್ಕೆ ಬಂದ ಇಲ್ಕಲ್ ತಹಶೀಲ್ದಾರರಿಗೆ ಬಿಜೆಪಿ ಇಲ್ಕಲ್ ಗ್ರಾಮೀಣ ಮಂಡಳದ ಅಧ್ಯಕ್ಷ ಮಹಂತಗೌಡ ಪಾಟೀಲ್ ಮತ್ತು ರಾಜು ದೊಡ್ಡನಗೌಡ ಪಾಟೀಲ್ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ತೃಪ್ತಿ ಸಾಲಿಮಠ್, ಜ್ಯೋತಿ ಕಾಟಾಪುರ್, ಮಹಾಂತೇಶ್ ಪೂಜಾರಿ, ಕಪಿಲ್ ಪವಾರ್, ವೀರೇಶ್ ಹಿರೇಮನಿ, ಅನಿಲ್ ಬಡಿಗೇರ್, ವಿಜಯ್ ಜಾಲ್ಗಾರ್, ಮಹಾಂತೇಶ್ ಪೂಜಾರಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿ ಹುನಗುಂದ ಮತಕ್ಷೇತ್ರದಿಂದ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಪ್ರಚೋದನಕಾರಿ ಭಾಷಣವನ್ನು ತೆಗೆದುಹಾಕಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಜನರ ಬಗ್ಗೆ ಮತ್ತು ರೈತರ ಬಗ್ಗೆ ಕಾಳಜಿ ಇರಲಾರ್ದಂಥ ಸರ್ಕಾರ ಯಾವುದರಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ಇವತ್ತು ಅದು ಏನು ಮಾಡಿದರೂ ಮುಚ್ಚಿಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ಇವತ್ತು ಕಾಂಗ್ರೆಸ್ಸಿನಲ್ಲಿ ಇದು ಬಂದಿದೆ. ಬಂಧುಗಳೇ, ಇವತ್ತು ರೈತರ ಬಗ್ಗೆ ಕಾಳಜಿ ಇಲ್ಲ, ನೇಕಾರರ ಬಗ್ಗೆ ಕಾಳಜಿ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ. ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವೇನು ವಿರೋಧ ಪಾರ್ಟಿಯವರು ಇದ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಕಾಯ್ದೆ. ಇದು 10 ವರ್ಷ ಜೈಲು ಶಿಕ್ಷೆ, ಇಂಥ ಕಾಯ್ದೆಯನ್ನು ಜಾರಿ ತರಲಿದ್ದಾರೆ. ಬಂಧುಗಳೇ, ಇಡೀ ರಾಜ್ಯದೊಳಗೆ ಇಡೀ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದೆ. ಇವತ್ತು ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಸಹಿ ಹಾಕಬಾರ್ದು ಅಂತ ವಿನಂತಿ ಮಾಡಿಕೊಂಡು ನಾವು ಇಡೀ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಹೆಚ್ಚಾಗಿದೆ. ಇವತ್ತು ಇದನ್ನೆಲ್ಲ ಕಣ್ಣು ಮುಚ್ಚಿಕೊಂಡು ಇದರ ಬಗ್ಗೆ ಮಾತಾಡಿದರೆ, ಇವತ್ತು ಸಮಾಜದ ಬಗ್ಗೆ ಮಾತಾಡಿದರೆ ಮತ್ತು ಈ ಪತ್ರಕರ್ತ ಬಂಧುಗಳು ಮಾಧ್ಯಮದವರು ಮಾತಾಡಿದ್ರು ಕೂಡ ನಾಳೆ ಮುಂದಿನ ದಿನಗಳಿಗೆ ನಿಮಗೂ ಕೇಸ್ ಬಿಡುಗಡೆ ಇಲ್ಲ ಅಂತಕ್ಕಂಥದ್ದು ಈ ಕಾಯ್ದೆಯಲ್ಲಿ ಜಾರಿಗೆ ಬರ್ತಾ ಇದೆ. ಬಂಧುಗಳೇ, ಇದೆಲ್ಲನ್ನು ಪೊಲೀಸರಿಗೆ ಹತೋಟಿ ಕೊಟ್ಟು ಪೊಲೀಸರಿಂದ ಕೇಸ್ ಮಾಡಿಸಿ 10 ವರ್ಷಗಳ ಜೈಲು ಶಿಕ್ಷೆ ಮತ್ತು ನಾನ್ಬೆಲೆ ಕೇಸ್ ಮಾಡ್ತಕ್ಕಂಥದ್ದು ಈ ಕಾಯ್ದೆಯಲ್ಲಿ ನಾವು ಇದನ್ನು ತೆಗೆದು ಹಾಕುವವರೆಗೂ ಇದು ಸಹಿ ಮಾಡಬಾರ್ದು. ಗೌರವಿತ ರಾಜ್ಯಪಾಲರು ಇದಕ್ಕೆ ಸಹಿ ಹಾಕಬಾರ್ದು ಅಂತ ವಿನಂತಿ ಮಾಡಿಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡ್ತಾ ಇದ್ದೇವೆ. ಬಂಧುಗಳೇ, ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ಸರ್ಕಾರದ ವಿರುದ್ಧ ಮೊನ್ನೆ ಮಂಡನೆ ಆದಂತ ಸರ್ಕಾರದಲ್ಲಿ ಇವತ್ತಿನ ದಿವಸ ಆ ಪಕ್ಷ ಈ ಪಕ್ಷ ಯಾರು ಇಲ್ದಾನೆ ಯಾರು ಮಾತಾಡಿದ್ರು ಅವ್ರ ಮ್ಯಾಗ ಕೇಸ್ ಹಾಕುವಂತ ಒಂದು ನಿರ್ದಿಷ್ಟ ಒಂದು ಸಂವಿಧಾನವನ್ನು ಏನೋ ತಿದ್ದುಪಡಿ ಮಾಡ್ಯಾರ. ಅದಕ್ಕೆ ಎಲ್ಲರ ವತಿಯಿಂದ ಹಾಗೂ ನಮ್ಮ ಪಕ್ಷದ ವತಿಯಿಂದ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ. ಮತ್ತು ರಾಜ್ಯಪಾಲರಾದಂಥ ಗೆಹ್ಲೋಟ್ ಅವ್ರ ಸಹಿತ ಇದಕ್ಕೆ ತಾವು ಪರಾಮರ್ಶಿಸಿ ನೋಡಿ ಸಾಧಕ ಬಾಧಕ ನೋಡಿ ತಾವು ಸಹಿ ಮಾಡ್ಬೇಕಂತಂದು ಅವರಲ್ಲಿ ಸಹಿತ ಇಡೀ ರಾಜ್ಯದ ಜನತೆಯ ಪರವಾಗಿ ಅವರಲ್ಲಿ ಒಂದು ಮನವಿ ಮಾಡ್ಕೊತೀವಿ. ಇವತ್ತಿನ ದಿವಸ ಅವರೆಲ್ಲರೂ ಕಾಂಗ್ರೆಸ್ ಅವರು ಹೇಳ್ತಾರ ಸಂವಿಧಾನ, ಬಿಜೆಪಿ ಅವರು ಸಂವಿಧಾನ ಬದಲಿ ಮಾಡ್ತಾರ ಅಂತಂದು. ಸನ್ಮಾನ್ಯ ಶ್ರೀ ದಿವಂಗತ ಇಂದಿರಾ ಗಾಂಧಿ ಅವರು ಇದ್ದಾಗ 38 ತಿದ್ದುಪಡಿ ಮಾಡ್ಯಾರ. ಇಂದಿರಾ ಗಾಂಧಿ ಅವರು 38 ತಿದ್ದುಪಡಿ ಮಾಡ್ಯಾರ. ಅವತ್ತಿನ ದಿವಸ ಯಾರು ಸಂವಿಧಾನ ಬದಲಿ ಮಾಡ್ತಾ ಇಲ್ಲ. ಮೂಲ ಸಂವಿಧಾನ ಹಕ್ಕು ಯಾರಿಗೂ ಬದಲಿ ಮಾಡಕ್ಕೆ ಹಕ್ಕಿಲ್ಲ. ಮೂಲ ಸಂವಿಧಾನ ಕಾಲಕ್ಕೆ ತಕ್ಕಂತೆ ಬದಲಾದಾಗ ಮಾತ್ರ ಅದಕ್ಕೆ ಸಾಧಕ ಬಾಧಕ ಪೂರಕವಾಗಿ ಆ ಒಂದು ಸೆಕ್ಷನ್ ಬದಲಿ ಮಾಡುವಂತ ಕಾಲಕ್ಕೆ ನಿರ್ಣಯ ಇರ್ತದೆ. ಅದಕ್ಕೆ ಯಾರು ತಪ್ಪು ಭಾವಿಸಬಾರದು. ಸಂವಿಧಾನ ಯಾರೂ ಬದಲಿ ಮಾಡ್ದ ಅಲ್ಲಿ ಇರುವಂತ ಅಂಶ ಕಾಲಕ್ಕೆ 10 ವರ್ಷ 20 ವರ್ಷ ಆದ ನಂತರ ಅವು ಕೆಲವೊಂದು ಮಾರ್ಪಾಡಿರ್ತಾವ. ಮಾಡ್ತಾವಿನ ಯಾರು ಮೂಲ ಸಂವಿಧಾನವನ್ನು ತಿದ್ದುಪಡಿ ಮಾಡಕ್ ಆಗಲ್ಲ. ಅದಕ್ಕೆ ತಮಗೆಲ್ಲರಿಗೂ ಗೊತ್ತಿರಲಿ, ಸನ್ಮಾನ್ಯ ಶ್ರೀ ದಿವಂಗತ ಇಂದಿರಾ ಗಾಂಧಿ ಇದ್ದಾಗ 38 ಸಣ್ಣ ಪುಟ್ಟವನ್ನು ತಿದ್ದುಪಡಿ ಮಾಡಲ್ಲ. ಅದು ರೆಕಾರ್ಡ್ ಸಹಿತ ಐತೆ. ಇನ್ನ ಮೊನ್ನೆ ತಾನೇ ನಮ್ಮ ನರೇಂದ್ರ ಮೋದಿ ಅವರು ಬಹಳ ಮಾಡಿದ ಒಂದು 7 ಮಾಡಿರ್ಬೇಕು. ಇವತ್ತಿನ ಕಾಲಕ್ಕೆ ತಕ್ಕಕ್ಕ ಯಾವ ಸೆಕ್ಷನ್ ಬೇಕು, ಆಡಳಿತ ಮಾಡೋಕೆ ಯಾವ ಬೇಕು, ಜನರು ಯಾವ ರೀತಿ ಇರಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಕೇಳಿಸಿ ಒಂದು 4-5 ಮಾತ್ರ ಫಾರ್ವರ್ಡ್ ಮಾಡ್ರ. ಅದಕ್ಕೆ ಇವರೆಲ್ಲರೂ ಕಾಂಗ್ರೆಸ್ದವರು
ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ಸಂವಿಧಾನ ತಿದ್ದುಪಡಿ ಮಾಡೋಕೆ ಯಾರಿಗೂ ಹಕ್ಕಿಲ್ಲ, ಮಾಡೋದೇ ಇಲ್ಲ. ಯಾಕಂದ್ರೆ ಇವತ್ತರೂ ನಾವು ಮಾನ್ಯ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಎಲ್ಲರೂ ಒಪ್ಪಿದ್ರು. ಆ ಸಂವಿಧಾನ ಎಲ್ಲರೂ ಒಪ್ಪಿಸಿ ಇವತ್ತಿನ ದಿವಸ ನಾವು ಈ ಒಂದು ಭಾರತ ರಾಷ್ಟ್ರದ ಉನ್ನತ ಮಟ್ಟದಲ್ಲಿ ಇರೋಕ್ಕೆ ಕಾರಣ ಸಂವಿಧಾನವನ್ನು, ನಮ್ಮ ಸಂವಿಧಾನ ಎಲ್ಲರೂ ಒಪ್ತಾರ. ಅದಕ್ಕೆ ತಾವೆಲ್ಲರೂ ಸಂವಿಧಾನ ತಿದ್ದುಪಡಿ ಮಾಡೋಂಗಿಲ್ಲ. ಅದಕ್ಕೆ ತಾವ್ಯಾರೂ ಭಯಪಡಬಾರ್ದು. ಇವತ್ತಿನ ದಿವಸ ಕಾಲಕ್ಕೆ ತಕ್ಕಂಥ ಅಷ್ಟ ಬದಲಿ ಮಾಡ್ತಾರ. ಇವತ್ತಿನ ದಿವಸ ಈ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ 1951 ಜನಸಂಘ ಕಟ್ಟಿದ್ರು. 1900 ಜನಸಂಘ ಕಟ್ಟಿ 75-76 ಒಂದು ಭಾರತೀಯ ಜನತಾ ಪಕ್ಷವನ್ನು ಮಾಡಿದಾಗ ಅವತ್ತಿನ ದಿವಸ ನಮ್ಮ MP ಗಳು ಯಾರಿಲ್ಲ, ಅವರೊಬ್ಬರ. ಅದಕ್ಕಿಂತ ಮೊದಲು ಇದ್ರು ನೆಹರು ಕಾಲದಾಗ 4 ಮಂದಿ BJP ಜನಸಂಘದವ್ರು ಇದ್ರು. ಇವರು ಅಟಲ್ ಬಿಹಾರಿ ಇಬ್ಬರು MP ಇದ್ರು. ಇವರಿದ್ದಾಗ ಇವತ್ತಿನ ದಿವಸ ನಮ್ಮ ಈ ಸಲ 2000 ಆಗ್ತಾವೆ MP, 200 ಅಲ್ಲ 2000 MP ಆಗ್ತಾವಂತ ಇವತ್ತಿನ ದಿವಸ ನಾವು ಗಂಟಾಗೋಚವಾಗಿ ಹೇಳ್ಬೇಕಾಗೈತೆ. ಯಾಕಂದ್ರೆ ಸರ್ಕಾರದ ಭ್ರಷ್ಟ ಆಡಳಿತ ಮತ್ತು ಈ ಒಂದು ಜನವಿರೋಧಿ ನೀತಿಯ ಕಾರ್ಯಕ್ರಮಕ್ಕೆ ಎಲ್ಲ ಜನರು ಬೇಸತ್ತಾರೆ. ಅದಕ್ಕೆ ಇವತ್ತಿನ ದಿವಸ ನಾವು ಮಾನ್ಯ ರಾಜ್ಯಪಾಲರಿಗೆ ಸನ್ಮಾನ್ಯ ಶ್ರೀ ನಮ್ಮ ದಂಡಾಧಿಕಾರಿ ಆದಂಥ ಪವರ್ ಬಂದಾರ. ಅದಕ್ಕೆ ಅವ್ರಿಗೆ ಮನವಿನ ಅರ್ಪಿಸ್ತಾರೆ ನಮ್ಮ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು. ವಿಧಾನಸಭಾ ಕ್ಷೇತ್ರ ಮಾನ್ಯ ತಾಲೂಕಾ ಇವರಿಗೆ ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ಅಪರಾಧ ಪ್ರತಿಬಂಧಕ ವಿಧೇಯಕ 2025 ವಿರುದ್ಧ ಮನವಿ ಕೊಡುವ ಕುರಿತು ಮಾನ್ಯರೇ, ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ದಿನಾಂಕ 2025 ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಇದನ್ನು ಜಾರಿಗೊಳಿಸದಂತೆ ಮನವಿ ಮಾಡಿಕೊಡ್ತಿದ್ದೇವೆ. ಇದು ನಾಗರಿಕ ಮೂಲ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ. ಸಂವಿಧಾನದ 19ನೇ ಪರಿಚಯ 2ನೇ ಪರಿಚಯದಡಿ ವಾಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಡಿ ನೀಡಿದ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುತ್ತಿದೆ ಎಂದು ಗಮನ ಸೆಳೆಯುತ್ತಿದ್ದೇವೆ. ಇದೇ ಸರ್ಕಾರದ ವಿರುದ್ಧ ಮಾತನಾಡುವ ಬಾಯಿ ಮುಚ್ಚಿಸುವ ಸಾಧನ ಆಗಿದೆ. ಇದರಡಿ ದ್ವೇಷ ಭಾಷಣ ನೀಡುತ್ತಿರುವ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ. ಸರ್ಕಾರದ ನೀತಿಗಳ ವಿರುದ್ಧ ಟೀಕೆ, ಸಾಮಾಜಿಕ ಚರ್ಚೆ, ವ್ಯಂಗ್ಯ ಮಾತಾಡುವುದು ಅಥವಾ ತಥ್ಯವನ್ನು ಹೇಳುವುದನ್ನು ಕೂಡ ದೇಶದ ಭಾಷಣ ಎಂದು ಪರಿಗಣಿಸಿ ಅಪಾಯವಿದೆ. ಜನರು ಭಯದಿಂದ ಮಾತನಾಡದೇ ಇರುವುದು ಸರ್ಕಾರದ ಉದ್ದೇಶವೇ ಎಂಬ ಪ್ರಶ್ನೆ ಮೂಡುತ್ತಿದೆ ಎಂದು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ಇದು ಪ್ರಜಾಪ್ರಭುತ್ವದ ಮೂಲ ತತ್ವಕ್ಕೆ ಹಾನಿ ಮಾತ್ರವಲ್ಲ, ಪ್ರಜಾಪ್ರಭುತ್ವ ಕತ್ತು ಇಸುಕುವ ಯತ್ನ. ಈ ಕಾನೂನಿನ ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ನಿರಂಕುಶ ಅಧಿಕಾರ ನೀಡುತ್ತದೆ. ಕಾಯ್ದೆ ಹೇಳುವಂತೆ ಇಲ್ಲಿನ ಅಪರಾಧಗಳಿಗೆ ಜಾಮೀನಿಲ್ಲ. ಜನಸಾಮಾನ್ಯರ ಅಪರಾಧಿಗಳಿಗೆ ಮಾಡುವ ಈ ಕುರಿತು ಮಟ್ಟದ ಕಾಯ್ದೆ ನಮಗೆ ಬೇಕೇ ಬೇಕು ಎಂಬ ಪ್ರಶ್ನೆ ಮೂಡಿದೆ. ಇದರಡಿ ಪ್ರತಿಬಂಧಕ ಕ್ರಮಗಳನ್ನು ಸಹ ಉಲ್ಲೇಖಿಸಲಾಗಿದೆ. ಪೊಲೀಸರು ಅಥವಾ ಅಧಿಕಾರಿಗಳು ಸಂಭಾವ್ಯ ಅಪರಾಧ ಎಂದು ಭಾವಿಸಿ ಮುಂಚಿತವಾಗಿ ಕ್ರಮ ಕೈಗೊಳ್ಳಬಹುದು. ಇದರಿಂದ ಪ್ರತಿಭಟನೆಗಳು, ಸಭೆಗಳು ಅಥವಾ ಸಾಮಾಜಿಕ ಚಳವಳಿಗಳು ತಡೆಯುವ ಉದ್ದೇಶದಂತಿದೆ. ಈ ವಿಧೇಯಕದಿಂದ ಸಾಮಾಜಿಕ ಕಾರ್ಯಕರ್ತರು, ಪತ್ರಕರ್ತರು, ಸಾಮಾಜಿಕ ಮಾಧ್ಯಮ ಬಳಸುವವರು ಹೆಚ್ಚು ತೊಂದರೆಗೆ ಸಿಲುಕುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಮತ್ತು ಜನರ ಧ್ವನಿಯನ್ನು ನಾಶಪಡಿಸುವ ಇಂಥ ಕಾಯ್ದೆ ಯಾವ ಕಾರಣಕ್ಕೂ ಜಾರಿಯಾಗಬಾರದು ಎಂದು ಬಿಜೆಪಿ ತಿಳಿಸುತ್ತದೆ. ಅನ್ಯಾಯ ಅಥವಾ ಸರ್ಕಾರದ ತಪ್ಪುಗಳ ಬಗ್ಗೆ ಮಾತನಾಡಿದರೆ ಭಾವನಾತ್ಮಕ ಹಾನಿ ಎಂದು ಆರೋಪಿಸಿ ಬಂಧನ ಮಾಡಲು ಇದು ಪೊಲೀಸರಿಗೆ ಅಧಿಕಾರ ನೀಡುತ್ತದೆ. ಪತ್ರಕರ್ತರ ತನಿಖಾ ವರದಿಗಳು ಕೇಸಿಗೆ ತೂಗುಗತಿ ಎದುರಿಸಬೇಕಾಗುತ್ತದೆ. ಸಾಮಾಜಿಕ ಮಾಧ್ಯಮದಲ್ಲಿ ಹಾಸ್ಯ ಅಥವಾ ಟೀಕೆಯನ್ನು ದ್ವೇಷ ಎಂದು ಕರೆದು ಬ್ಲಾಕ್ ಮಾಡಬಹುದು, ಕಾನೂನು ಕ್ರಮ ಕೈಗೊಳ್ಳಬಹುದು. ಸಾಮಾಜಿಕ ಸಾಮರಸ್ಯದ ಹೆಸರಿನಲ್ಲಿ ಅಭಿವ್ಯಕ್ತಿಯನ್ನು ನಿರ್ಲಕ್ಷಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುತ್ತದೆ. ಈ ದೇಶದ ನಾಗರಿಕ ಸಂವಿಧಾನದ ಹಕ್ಕುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಕಾನೂನು ನಾಗರಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುತ್ತದೆ. ಹೀಗಾಗಿ ಇದನ್ನು ಜಾರಿಯಾಗಲು ಅವಕಾಶ ನೀಡಕೂಡದೆಂದು ಮನವಿ ಮಾಡುತ್ತೇವೆ. ಈ ವಿಧೇಯಕ ಮೂಲಕ ಕಾಂಗ್ರೆಸ್ ಸರ್ಕಾರವು ಪ್ರತಿಪಕ್ಷಗಳ ಮಾಧ್ಯಮದವರ ಮೇಲೆ ನಿಯಂತ್ರಣ ಹೇರುವುದು ಎದುರಿಸುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ನಮ್ಮನ್ನು ಬಿಜೆಪಿ, ನಮ್ಮ ಸಂಘ ಸಂಸ್ಥೆ, ಕನ್ನಡ ಸಂಘಟನೆಗಳು ದಮನ ಮಾಡಲು ಸರ್ಕಾರ ಹೊರಟಿದೆ ಎಂದು ಗಮನ ಸೆಳೆಯುತ್ತಿದ್ದೇವೆ. ಇದರ ವಿರುದ್ಧ ಜಾಗೃತಿ ಮೂಡಿಸಲು ಈ ಮನವಿ ಸಲ್ಲಿಸುತ್ತಿದ್ದೇವೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.